ಅಕ್ಟೋಬರ್ 5ರಂದು ನಡೆಯುವ ಶಿಕ್ಷಕರ ದಿನಾಚರಣೆ ನಿಮಿತ್ತವಾಗಿ ಪೂರ್ವಭಾವಿ ಸಭೆ ರೋಣ ಪಟ್ಟಣದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಗುರುಭವನದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರ ಸಂಘದ ವತಿಯಿಂದ ಅಕ್ಟೋಬರ್ 5ರಂದು ನಡೆಯಲಿರುವ ಶಿಕ್ಷಕರ ದಿನಾಚರಣೆಯ ನಿಮಿತ್ತವಾಗಿ ಶಾಸಕ ಜಿಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಇನ್ನು ಸಭೆಯಲ್ಲಿ ಶಾಸಕ ಜಿಎಸ್ ಪಾಟೀಲ್ ಅವರು ಮಾತನಾಡಿದರು. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರು ತಪ್ಪದೆ ಎಲ್ಲರೂ ಹಾಜರಾಗಬೇಕು ಹಾಗೂ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ರೂಪಿಸುವುದರ ಜೊತೆಗೆ ವಿಜೃಂಭಣೆಯಿಂದ ಆಚರಿಸಬೇಕು. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಲು ಸಂಪನ್ಮೂಲ ವ್ಯಕ್ತಿಯನ್ನ ಕರೆಸಬೇಕು. ಯಾರ ಒತ್ತಡಕ್ಕೆ ಮಣಿಯದೆ ಸರಿಯಾದ ಮಾರ್ಗದರ್ಶನದಿಂದ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್.ಎಸ್. ಹುರಡಿ, ಗಜೇಂದ್ರಗಡ ತಹಶೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ, ಯೂಸುಫ್ ಏಟಗಿ, ಮೀನಾಕ್ಷಿ ಹಕಾರಿ, ಮುತ್ತು ಮೆಣಸಿನಕಾಯಿ, ವೈಡಿ ಗಾಣಿಗೇರ್, ರಮೇಶ್ ಹೊಸಮನಿ, ಎಲ್.ಆರ್. ನಾಯ್ಕರ್, ಗಿರೀಶ್ ಹೊಸೂರು, ಚಂದ್ರಶೇಖರ ಕೇಸರಿ, ಶ್ರೀಕಾಂತ್ ಗವಿ, ವಿರೂಪಾಕ್ಷಯ್ಯ ಹಿರೇಮಠ್, ಬಿಪಿ ಕರಡ್ಡಿ ಸೇರಿದಂತೆ ಗಜೇಂದ್ರಗಡ ಹಾಗೂ ರೋಣ ತಾಲೂಕು ಮಟ್ಟದ ಅಧಿಕಾರಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಲಿಂಗರಾಜ್ ತಳಿಹಾಳ್. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಗುರುಪಾದ ಮಹಾಸ್ವಾಮಿಗಳು ಮುಂದಿನ ಮೊದಲವರನ್ನ ಸಾನ್ನಿಧ್ಯ ವಹಿಸಿದ್ದೆ. ಕಾರ್ಯಕ್ರಮದ ಉಪನ್ಯಾಸಕ ಒಳ್ಳೆ ಉಪನ್ಯಾಸ ಮಾಡುತ್ತಾರೆ. ನಮ್ಮ ಇವರು ಅಧ್ಯಕ್ಷರನ್ನ ಮಾತಾಡಕ್ಕಿಲ್ಲ. ನಿಮಗೆಲ್ಲ ಟೀಚರ್ ಸಂಘ ಈಗ ಇದನ್ನೇ ನಾವು ವರ್ಷ ಲೀಡರ್ ಮಾಡಿ ಕಟ್ಟಿದ್ವಿ. ಅದಾದ್ಮೇಲೆ ಅನ್ನೋದು ಏನು ಎಕ್ಸ್ಪಾನ್ಷನ್ ಮುಂದೆ ಏನು ಎಂತ ಅನ್ನೋದು ಯಾರು ತೆಗಿಲ್ಲ. ಈಗ ನಾವು ಗಂಟೆಲಿ ಹಾಕೋದು ಏನ್ ಕಮಿಟಿ ಏನ್ ಮಾಡಿರಿ ಮತ್ತೆ ಅವ್ರೇನೋ ಕೆಲಸ ಮಾಡೋದು ಫಾಲೋ ಮಾಡಿಲ್ಲ.